ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವೆಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ಎಲ್ಲರೂ ಮಲಗಿದ್ದಾರೆ. ಭೀಮನ್ ಎತ್ಕೊಂಡು ಹೋಗೋದಕ್ಕೆ ನಾನು ಆಚೆ ಹೋಗಿ ಅವ್ರಿಗೆ ತಿಳಿಸ್ಬೇಕು. ಬನ್ನಿ ಅಣ್ಣ, ಭೀಮರಾವ್ನ ನಾವಿಬ್ರು ಸೇರಿ ಎತ್ಕೊಂಡು ಹೋಗೋಣ. ಬನ್ನಿ. ಇವತ್ತೆಲ್ಲರೂ ನೋವು ಅನುಭವಿಸಿದ್ರು. ಆದರೆ ನಾಳೆ ಯಾವ ನೋವು ಇರಲ್ಲ. ಆ ಭೀಮರಾವ್ ಒಬ್ಬನ್ನ ಬಿಟ್ಟು ನಾಳೆ ಆ ಭೀಮರಾವ್ ಪರೀಕ್ಷೆನೇ ಬರೆಯಲ್ವಲ್ಲ. ಯಾಕೆಂದ್ರೆ ಆ ಶಿಶುಪಾಲ ಮತ್ತೆ ಮಹಿಪಾಲ ಇವತ್ತು ಅವನ್ನ ಎತ್ಕೊಂಡು ಹೋಗ್ತಾರೆ. ಏ ಜೀಜಾಬಾಯಿ, ಏನಿದು? ಆ ಭೀಮರಾವ್ ಮನೇಲಿ ಎಲ್ಲೂ ಇಲ್ಲ. ಏನು? ಒಳಗೆ ಮಲಗಿದ್ನಲ್ಲ ಅವನು. ಇರಿ, ನಾನೇ ನೋಡ್ಕೊಂಡ್ಬರ್ತೀನಿ. ಅತ್ತೆ, ನಿಮ್ಗೆ ಹೇಳಿದ್ನಲ್ಲ ನಾನು, ಸಾಕ್ಷಿ ಸಮೇತ ಸಿಕ್ಕಾಕೋಬೇಡಿ ಅಂತ. ಮತ್ ನೀವಿಬ್ರು ನನ್ನ ಗಂಡನ ಅಪಹರಿಸಕ್ಕೆ ಅಂತ ಬಂದ್ರಿ ಅಲ್ವಾ? ಹೋಗಿ ಕರ್ಕೊಂಡು ಹೋಗಿ ಅವ್ರನ್ನ, ಹೋಗಿ. ಆದ್ರೆ ಒಂದಂತೂ ನಿಜ, ಅವ್ರು ಒಳಗ್ ಸಿಗಲ್ಲ. ಯಾಕೆ ಗೊತ್ತಾ? ನೀವಿಬ್ರು ಬರ್ತೀರಾ ಅಂತಾನೆ ನಾನು ನನ್ನ ಗಂಡನ ಬಚ್ಚಿಟ್ಟಿದ್ದೀನಿ. ನೀವು ನಿಮ್ಮಿಬ್ಬರನ್ನ ತುಂಬಾ ಬುದ್ಧಿವಂತರು ಅನ್ಕೋತೀರಾ. ಹೋಗಿ, ನನ್ನ ಗಂಡ ನಾಳೆ ಕಾಲೇಜ್ ತಲುಪೋಕ್ಕೂ ಮುಂಚೆ ಅವ್ರನ್ನ ಹುಡುಕ್ ತೋರಿಸಿ. ಹುಡುಕಿದ್ರೆ ಅಂತ ಇಟ್ಕೊಳ್ಳಿ, ನನ್ನ ಗಂಡನ ಮೇಲೆ ಆಣೆ ಮಾಡ್ತೀನಿ, ಅವ್ರು ನಾಳೆ ಪರೀಕ್ಷೆ ಬರೆಯಲ್ಲ. ನಿನ್ನ ಮಾತಿನ ಮೇಲೆ ನೀನ್ ನಿಂತ್ಕೋತೀಯ ತಾನೆ? ಖಂಡಿತ. ಭೀಮರಾವ್ ಅಂಬೇಡ್ಕರ್ ಅವ್ರ ಹೆಂಡತಿ ನಾನು, ಖಂಡಿತ ನಿಂತ್ಕೋತೀನಿ. ಇದನ್ನೇ ಹೇಳೋದು ನಮ್ ಗುಂಡಿನ ನಾವೇ ತೋಡ್ಕೊಳ್ಳೋದು ಅಂತ. ರಮಾ, ನಾವು ನಾಳಿನ ಪರೀಕ್ಷೆಗಿಂತ ಮುಂಚೆ ಭೀಮರಾವ್ನ ಹೇಗಾದ್ರೂ ಹುಡುಕ್ತೀವಿ. ನೀನೇ
ನಿನ್ ಗಂಡನ್ನ ಪರೀಕ್ಷೆ ಬರೀದೇ ಇರೋ ಥರ ಮಾಡಬೇಕು. ಇನ್ಯಾವತ್ತೂ ಡಿಗ್ರಿ ಪಡೆಯೋಕ್ಕಾಗಲ್ಲ ಆ ಭೀಮ್ರಾವ್ಗೆ, ಯಾವತ್ತೂ ಆಗಲ್ಲ. ನಿನ್ ಗಂಡ ಚೆನ್ನಾಗಿ ಓದ್ತಾನೆ ಅಂತ ಗರ್ವದಿಂದ ಓಡಾಡ್ತಿದ್ದೆ ಅಲ್ವಾ ನೀನು? ನಾಳೆ ನೀನೇ ನಿನ್ ಕೈಯಾರೆ ನಿನ್ ಗಂಡನ ವಿದ್ಯೆಗೆ ಕೊಳ್ಳಿ ಇಡ್ತೀಯಾ ನೋಡ್ತಿರು. ಇದಕ್ಕೆ ಸಮಯನೇ ಉತ್ತರ ಕೊಡುತ್ತೆ. ಅತ್ತೆ, ಹೇಳಿದ್ದೆ ಅಲ್ವಾ ನಿಮ್ ಹತ್ರ ಸಾಕ್ಷಿ ಸಮೇತ ನನ್ನ ಹತ್ರ ಸಿಕ್ಕಾಕೋಬೇಡಿ ಅಂತ? ಜೀಜಾಬಾಯಿ, ಸಿಕ್ ಹಾಕೋಬಾರ್ದಿತ್ತು, ಸಿಕ್ ಹಾಕೊಂಡಿದ್ಯಾ. ಭೀಮಂತರ ನಿನ್ ಮಾತ್ ಮೇಲೆ ನಿಂತ್ಕೋ. ಅದೇನಾಗುತ್ತೋ ಹಾಗೇ ಬಿಡ್ಲಿ. ಹೌದು, ಸಾಕ್ಷಿ ಸಮೇತ ಸಿಕ್ ಹಾಕೊಂಡಿದ್ದೀನಿ. ಏನ್ ಮಾಡ್ತೀಯಾ? ಮಾವನ ಹತ್ರ ನಾನು ಹೋಗಿ ಹೇಳಿದ್ರೆ ನೀವು ಭೀಮಾವನ್ನ ಎತ್ಕೊಂಡು ಹೋಗೋದಿಕ್ಕೆ ಅವರಿಬ್ರಿಗೂ ಸಹಾಯ ಮಾಡಿದ್ರಿ ಅಂತ ಮುಂದೇನಾಗತ್ತೆ ಅಂತ ನಾನು ಹೇಳೋ ಅವಶ್ಯಕತೆ ಇಲ್ಲ. ನಿಮ್ಗೂ ಚೆನ್ನಾಗಿ ಗೊತ್ತಿದೆ ಮಾವ ಏನನ್ ಬೇಕಾದ್ರೂ ಸಹಿಸ್ಕೋತಾರೆ. ಆದ್ರೆ ಭೀಮಾವನ್ ಓದಿನ ವಿಷಯದಲ್ಲಿ ತಪ್ಪಾದ್ರೆ ಮಾವ ಯಾವತ್ತೂ ಕ್ಷಮಿಸಲ್ಲ. ಮಾವ ಏನ್ ಮಾಡಕ್ಕೂ ಹೆಸಲ್ಲ. ಅವ್ರು ನಿಮ್ಮನ್ನ ಈ ಮನೆಯಿಂದಾನೇ ಓಡಿಸ್ಬೋದು, ಅವ್ರು ನಿಮ್ಮನ್ನ ಬಿಡ್ಲೂಬೋದು. ನೀವು ವಾದ ಮಾಡೋಕ್ ನಿಂತ್ರೆ ಆಗ ಮಾವನೇ ಈ ಮನೆ ಬಿಟ್ಟು ಹೋಗ್ಬೋದು. ನೀವೇ ನಂಗೆ ಸವಾಲ್ ಹಾಕಿದ್ರಲ್ಲ, ನಿಂಗಿಷ್ಟ ಬಂದಂಗೆ ಮಾಡ್ಕೋ ಅಂತ. ಈಗ ನೋಡಿ, ನಾನೇ ಮಾವನ ಹತ್ರ ಹೋಗಿ ಎಲ್ಲ ವಿಷಯನೂ ಹೇಳ್ತೀನಿ. ಮುಂದೇನಾಗುತ್ತೆ ಅಂತ ನೋಡೋದಕ್ಕೆ ನೀವು ತಯಾರಾಗಿರಿ. ಕರುಣ ಏನಾದ್ರೂ ಇವ್ರ ಮುಂದೆ ಸತ್ಯ ಬಾಯಿ ಬಿಟ್ರೆ ನನ್ನ ಕತೆ ಮುಗೀತು ಅನ್ಕೋಬೇಕು. ಆಮೇಲೆ ಇವರು ನೀನ್ ಯಾಕೆ ಹೀಗೆ ಮಾಡಿದೆ ಅಂತ ಹೇಳಿ ನನ್ನಿಂದ ದೂರ ಆದ್ರೂ ಆಗ್ಬಹುದು. ಹೀಗಾಗಕ್ ನಾನು ಬಿಡಬಾರ್ದು. ಹೇಗಾದ್ರೂ ಮಾಡಿ ಈ ಕರುಣನ ನಾನು ತಡೀಲೇಬೇಕು. ಅತ್ತೆ, ನಾನು ಇಲ್ಲೇ ಇದ್ದೀನಿ. ಮಾವಂಗ್ ನಾನೇನೂ ಹೇಳಿಲ್ಲ, ಹೇಳೋದೂ ಇಲ್ಲ. ಯಾಕೆ ಅಂದರೆ ನಾನೊಂದು ವಿಷಯ ತಿಳ್ಕೋಬೇಕಿತ್ತು. ನಿಮ್ಮ ಮನಸ್ಸಲ್ಲಿ ಮಾವನ ಬಗ್ಗೆ ಭಯ ಇದೆಯೋ ಇಲ್ವೋ ಅಂತ. ನಿಮ್ಮ ಮುಖನೇ ಹೇಳ್ತಿದೆ ಭಯ ಇದೆ ಅಂತ. ಅತ್ತೆ, ನೀವು ಇವಾಗಲಾದರೂ ಬುದ್ಧಿ ಕಲ್ತ್ಕೊಳ್ಳಿ. ಭೀಮ್ಭಾವನ್ ವಿದ್ಯೆಗೆ ಕಷ್ಟ ಆಗೋ ಥರ ನಡ್ಕೋಬೇಡಿ. ಭೀಮ್ಭಾವನ್ ವಿದ್ಯೆಗೆ ತಡೆಗೋಡೆ ಹಾಕಬೇಡಿ. ನಿನ್ನನ್ನು ನಾನು ಆಮೇಲೆ ನೋಡ್ಕೋತೀನಿ ಕರುಣ. ಕಳಿಸಿ ನಮ್ಮ ಎಲ್ಲ ಆಳುಗಳನ್ನು ಆ ಭೀಮ್ರಾವ್ನ ಹುಡುಕಿ ಕಂಡು ಹಿಡಿಯೋಕೆ. ಎಲ್ರಿಗೂ ಎಚ್ಚರಿಕೆ ಕೊಡಿ, ಜೀವ ಕೊಟ್ಟಾದ್ರೂ ಆ ಭೀಮ್ರಾವ್ನ ಹಿಡಿಬೇಕು ಅಂತ. ನಾಳೆ ಪರೀಕ್ಷೆ ಶುರು ಆಗೋದಿಕ್ ಮುಂಚೆ ಅವನ್ನ ಹಿಡ್ಕೊಂಡು ಬರ್ಬೇಕು ಅಂತ. ಕಾಲೇಜ್ ಗೇಟ್ ಮುಂದೆ ಅವನ್ನ ಕಟಾಕೋಣ. ಅಲ್ಲೇ ಎಲ್ಲರ ಸಮಕ್ಷಮದಲ್ಲೇ ಆ ರಮನ್ ಬಾಯಿಂದ ಹೇಳ್ಸೋಣ, ಭೀಮ್ರಾವ್ ಇನ್ನು ಮುಂದೆ ಓದೋಲ್ಲ ಅಂತ. ಸರಿ ಹೋಗುತ್ತಲ್ವಾ? ಖಂಡಿತ ಅಪ್ಪ. ನಾನು ಆಗ್ಲೇ ಹೇಳಿದ್ದೀನಿ, ಎಲ್ರೂ ಆ ಭೀಮ್ರಾವ್ಗೋಸ್ಕರ ಹುಡುಕ್ತಿದ್ದಾರೆ. ನಾಳೆ ಪರೀಕ್ಷೆ ಶುರುವಾಗೋಕ್ಕಿಂತ ಮುಂಚೆನೆ ನಾವು ಹಬ್ಬ ಮಾಡೋಣ. ಭೀಮ ಪರೀಕ್ಷೆ ಬರೆಯಕ್ ಆಗದೆ ಇರೋದಕ್ಕೆ ಹಬ್ಬ. ಅದಕ್ಕೆ ನಾನು ಸಿದ್ಧತೆ ಮಾಡ್ತೀನಿ. ಆ ಘಟನೆಯಲ್ಲಿ ನಾನು ನಮ್ಮೆಲ್ಲ ಮೇಲ್ವರ್ಗದವ್ರಿಗೆ ಹೇಳ್ತೀನಿ, ನೀವು ನಮ್ಮ ಜಾತಿನ ಕಾಪಾಡೋ ಜವಾಬ್ದಾರಿ ನನ್ಗೇನ್ ಕೊಟ್ಟಿದ್ದೀರೋ ಅದನ್ನ ನಾನು ಅಚ್ಚುಕಟ್ಟಾಗಿ ನಿಭಾಯಿಸಿದ್ದೀನಿ ಅಂತ. ಎಲ್ರು ಮನಪೂರ್ವಕವಾಗಿ ಚಪ್ಪಾಳೆ ಹೊಡಿತಾರೆ. ಚೆನ್ನಾಗಿರುತ್ತೆ, ನನಗ್ ಚೆನ್ನಾಗ್ ಅನ್ಸುತ್ತೆ. ಭೀಮ್ರಾವ್
ಇಲ್ಲಿಗೆ ನಿನ್ ಕತೆ ಮುಗೀತು. ಈಗ ನಾವು ಮಲ್ಕೊಳ್ಳೋಣ. ಅವರಿರೋ ಜಾಗನ ಯಾರೂ ಕಂಡುಹಿಡಿಯಕ್ಕಾಗಲ್ಲ. ಹೌದು, ನಿನ್ ಮಾತ್ ನಿಜ. ಮಲ್ಕೊಳ್ಳೋಣ. ಭೀಮನ್ನ ಎತ್ಕೊಂಡೋಗ್ಬೇಕಂತ ಬಂದಿದ್ರು. ಆ ವಿಷಯ ನಿಮ್ಮಿಬ್ಬರಿಗೂ ಗೊತ್ತಿದ್ರು ಕೂಡ ನೀವು ನಮಗೆ ಯಾಕೆ ಹೇಳಿಲ್ಲ? ಹೇಳ್ಬೇಕಿತ್ತು ತಾನೆ. ಅದು ಅಲ್ದೆ ಸವಾಲ್ ಬೇರೆ ಹಾಕಿದ್ಯಾ. ಅವ್ರ ಭೀಮಭಾವ ಎಲ್ಲಿದ್ದಾರೆ ಅಂತ ಹುಡುಕಿದ್ರೆ ಸ್ವತಃ ನೀನೇ ಪರೀಕ್ಷೆ ಬರೆಯಕ್ ಬಿಡಲ್ಲ ಅಂತ ಹೇಳಿದ್ಯಾ. ರಮಾ, ಇದ್ಯಾಕೋ ನಿನಗೆ ಅತಿಯಾದ ಆತ್ಮವಿಶ್ವಾಸ ಅನ್ನಿಸ್ತಿಲ್ವಾ? ರಮಾ, ಈ ವಿಷಯದಲ್ಲಿ ನಂಗೂ ಸಹಮತ ಇಲ್ಲ. ಅದಿರ್ಲಿ, ಭೀಮಾ ಎಲ್ಲಿಗ? ನೋಡಿ, ನನಗ್ ಗೊತ್ತು ನನ್ನಷ್ಟೇ ನಿಮ್ಮೆಲ್ರಿಗೂ ಅವ್ರ ಮೇಲೆ ಕಾಳಜಿ ಇದೆ ಅಂತ. ಆದ್ರೆ ನಾನು ಇದನ್ನೆಲ್ಲ ಮಾಡಿದ್ದು ನನ್ನ ಹತ್ರ ಬೇರೆ ದಾರಿನೇ ಇರ್ಲಿಲ್ಲ ಅಂತ. ನೆನ್ನೆ ರಾತ್ರಿ ಅವ್ರನ್ನ ಎತ್ಕೊಂಡು ಹೋಗಕ್ ಬರ್ತಾರೆ ಅಂತ ನಾನು ಮುಂಚೆನೆ ಅವ್ರನ್ನ ಬಚ್ಚಿಟ್ಟಿದ್ದೆ. ಪರೀಕ್ಷೆಗೆ ಹೋಗೋ ದಾರಿಲಿ ಅವ್ರನ್ನ ಎತ್ಕೊಂಡು ಹೋಗಿದ್ರೆ ನಾವ್ ಏನ್ ಮಾಡ್ಬೇಕಿತ್ತು? ಆದರೆ ಭೀಮಾ ಎಲ್ಲೇ ಇದ್ರೂನು ಅವನು ಕಾಲೇಜ್ಗೆ ಹೋಗ್ಲೇಬೇಕಲ್ವಾ? ಆಗ್ಲೂ ಅವರು ಭೀಮನ ಎಳ್ಕೊಂಡು ಹೋಗ್ಬೋದಲ್ವಾ? ಹೌದು ರಮಾ, ನಾವೆಲ್ಲರೂ ಸೇರಿ ಭೀಮನ ಸುರಕ್ಷಿತವಾಗಿ ಕಾಲೇಜಿಗೆ ಕರ್ಕೊಂಡು ಹೋಗೋಣ. ಭೀಮನ ಹತ್ರ ಈಗಲೇ ಕರ್ಕೊಂಡು ಹೋಗಿ ನಮ್ಮನ್ನ. ನಡೀರಿ. ಬನ್ನಿ ಮಕ್ಕಳ. ಈ ರಮಾ ಕರುಣ ಸೇರ್ಕೊಂಡು ಅಂಥದ್ದೇನ್ ಮಾಡಿದ್ದಾರೆ? ಪದೇ ಪದೇ ಒಬ್ರು ಮುಖ ಒಬ್ರು ನೋಡ್ಕೋತಿದ್ರು. ನೀವಿಬ್ರು ನಾಲಾಯಕರು. ನೋಡಿ, ಆಗ್ಲೇ ಬೆಳಗ್ಗೆ ಆಯ್ತು. ಸ್ವಲ್ಪ ಹೊತ್ತಲ್ಲಿ ಪರೀಕ್ಷೆನೂ ಶುರು ಆಗುತ್ತೆ. ಆ ಭೀಮ್ರಾವ್ ನಿಮ್ ಯಾರ ಕೈಗೂ ಸಿಕ್ಕೇ ಇಲ್ಲ. ಅಪ್ಪ, ಅವನನ್ನು ಹುಡ್ಕಕ್ ಬಹಳ ಪ್ರಯತ್ನ ಪಟ್ವಿ. ಯಾವನು ಗೊತ್ತು, ವಟಾರದಲ್ಲೇ ಅವನು ಮುಚ್ಚಿಟ್ಟಿರ್ಬೋದು. ಇಲ್ಲ ಮಾಲೀಕ್ರೆ, ವಟಾರದಲ್ಲೂ ಇಲ್ಲ ಅವನು. ಯಾಕೆಂದ್ರೆ ರಮಾ ತನ್ನ ಮನೆಯವ್ರ ಜೊತೆ ಭೀಮನ್ನ ಕಾಲೇಜ್ ತನಕ ಕರ್ಕೊಂಡು ಹೋಗೋದಕ್ಕೆ ಖುದ್ದಾಗಿ ವಟಾರದಿಂದ ಹೊರಗಡೆ ಬಂದು ಅವನ ಹತ್ರ ಹೋಗ್ತಿದ್ದಾಳೆ. ಅಪ್ಪ, ಅವರಿಗಿಂತ ಮುಂಚೆ ನಾವು ಭೀಮ್ರಾವ್ನ ಹುಡುಕ್ಬೇಕು. ಅದೆಷ್ಟೇ ಕಷ್ಟ ಆದ್ರೂ ಸರಿ. ಹುಡ್ಕೋದ್ ಬೇಡ ಬಿಡು. ಆ ರಮಾ ಮತ್ತೆ ಅವಳ ಜೊತೆಗಾರರಿದಾರಲ್ಲ, ಅವ್ರ ಹಿಂದೆ ಹೋಗು. ಅವ್ರು ಹೋಗ್ತಿರೋದೇ ಭೀಮ್ರಾವ್ ಹತ್ರ ಅಲ್ವಾ? ಭೀಮ್ರಾವ್ ಸಿಕ್ಕಿದ ತಕ್ಷಣ ಅವನ್ನ ಹಿಡ್ಕೊಳ್ಳಿ. ಆಮೇಲೆ ಏನೇ ಆದ್ರೂ ಸರಿ, ಭೀಮ್ರಾವ್ನ ಕಾಲೇಜ್ಗೆ ಹೋಗಕ್ ಬಿಡಬೇಡಿ. ಅರ್ಥ ಆಯ್ತಾ? ಸರಿಯಾಗಿ ಹೇಳಿದ್ರಿ ಅಪ್ಪ. ಅಣ್ಣ ನಡೀರಿ. ಹೊಡೆಯೋದೆಲ್ಲ ಬೇಡ, ಅದ್ರ ಬದಲು ನಾರು ಬೇರು ತಗೊಂಡು ಹೋಗೋಣ. ಹೊಗೆ ಹಾಕ್ಬಿಟ್ಟ ಅಂತಂದ್ರೆ ಎಲ್ರೂ ಪ್ರಜ್ಞೆ ತಪ್ಪಿಡ್ಬೇಕು. ಅಷ್ಟ್ರಲ್ಲಿ ಪರೀಕ್ಷೆ ಮುಗ್ದೋಗಿರುತ್ತೆ. ಅಣ್ಣ, ಹೊಗೆ ಹಾಕಿದ್ರೆ ನಮಗೂ ಪ್ರಜ್ಞೆ ತಪ್ಪುತ್ತಲ್ವಾ? ದಡ್ಡ ಕಣೋ ನೀನು. ನಾವು ಮುಖ ಮುಚ್ಕೊಂಡು ತಾನೇ ಹೋಗಿರ್ತೀವಿ. ಸರಿ, ಹಾಗಾದ್ರೆ ಸರಿಯಾಗಿ ಯೋಚನೆ ಮಾಡಿದ್ಯಾ ಮಗನೇ. ಹೋಗು, ಬೇಗ ಬೇಗ ಹೋಗಿ, ಸಮಯ ಆಗ್ತಾ ಇದೆ, ಹೋಗಿ. ಎಷ್ಟು ಅಂತ ತಪ್ಪಿಸ್ಕೋತೀಯ ಭೀಮ್ರಾವ್? ನಾನಂತೂ ನಿನ್ನ ಬಿಡೋನಲ್ಲ. ಇಲ್ಲ ಜೀಜಾಬಾಯಿ, ಈ ರಮಾ ಲಕ್ಷ್ಮಿ ಜೊತೆ ಸೇರಿ ಈ ಕರುಣಾನೂ ನಿನ್ನನ್ನ ತುಳಿಯಕ್ ನೋಡ್ತಿದ್ದಾಳೆ. ನೀನೆಂತ ಅತ್ತೇನೆ ಜೀಜಾಬಾಯಿ. ಅಕ್ಕಪಕ್ಕದವ್ರು ಏನ್ ಅನ್ಕೋಬೇಡ. ಜೀಜಾಬಾಯಿ, ನಾಚಿಕೆ ಆಗ್ಬೇಕು ನಿಂಗೆ. ನೀನ್ ಯಾವ ಸೊಸೆನೂ ನಿನ್ ಮಾತೇ ಕೇಳಲ್ವಲ್ಲ. ಜೀಜಾಬಾಯಿ, ನಿನ್ನಂತ ಕೆಟ್ಟತ್ತಿ ಜಗತ್ತಲ್ಲೇ ಯಾರೂ ಇಲ್ಲ. ಅಸಹ್ಯ ಆಗತ್ತೆ ನಿನ್ ಮುಖ ನೋಡೋಕೆ. ನೀನ್ ಕೆಟ್ಟತ್ತೆ ನೀನು. ಏನ್ ಬಾಯಿಗೆ ಬಂದಾಗ ಮಾತಾಡ್ತಾ ಇದ್ದೀರಾ? ಅಯ್ಯೋ, ಬೆಲ್ಲ ಕೇಳೋಕ್ ಬಂದೆ. ಇದ್ರಲ್ಲೇನ್ ತಪ್ಪು ಮಾತಾಡ್ದೆ? ಮನೇಲಿ ಬೆಲ್ಲ ಖಾಲಿಯಾಗಿತ್ತು, ಇದ್ರೆ ಕೊಟ್ಟಿರೋ. ಕೊಡಿ, ತಂದ್ಕೊಡ್ತೀನಿ. ತಗೊಳ್ಳಿ.
ನಾನು ಊಹೆ ನಿಜ ಆಗೋದಿಕ್ಕೆ ಯಾವತ್ತೂ ಬಿಡಬಾರ್ದು. ನಾನೇ ಯಾವುದಾದ್ರೂ ದಾರಿ ಹುಡುಕ್ಬೇಕು. ಈ ಕರುಣಾಗೆ ಪಾಠ ಕಲ್ಸಕ್ಕೆ ಒಂದು ಉಪಾಯ ಹೂಡಬೇಕು. ರಮಾ, ಇದು ಭೀಮನ್ ಕಾಲೇಜು, ಇಲ್ಲಿಗೆ ಕರ್ಕೊಂಡು ಬಂದೆ? ಕಾಲೇಜ್ ಹತ್ರ ಏನ್ ಮಾಡ್ತೀಯಾರ ಇವರು? ಇಲ್ಲಿಗೆ ಯಾಕೆ ಬಂದಿಯಾರೆ? ಈ ಭೀಮರಾವ್ ಎಲ್ಲಿ? ಸರ್ ನಮಸ್ತೆ ಸರ್. ಇಲ್ಲೇನ್ ಮಾಡ್ತಿದ್ದೀರಾ? ಸರ್ ನಮ್ಮನ್ನಲ್ಲ, ಇವ್ರನ್ನ ಕೇಳಿ. ನೀವು ನಮ್ಮನ್ನ ಹಿಂಬಾಲಿಸ್ಕೊಂಡು ಬಂದಿದ್ದೀರಾ ಅಂತ ಗೊತ್ತು ನಮ್ಗೆ. ಬನ್ನಿ ಹೊರಗೆ. ಬಾ. ನೋಡಿ ಇವ್ರನ್ನ, ನಿನ್ನೆ ರಾತ್ರಿಯಿಂದ ನಮ್ಮ ಬೆನ್ನಿಗೆ ಬಿದ್ದಿದ್ದಾರೆ ನನ್ನ ಗಂಡ ಪರೀಕ್ಷೆ ಬರೀಬಾರ್ದು ಅಂತ. ಇವೆಲ್ಲ ಮಾತಿಂದ ನನಗೇನಾಗಬೇಕಾಗಿದೆ? ಹೇಯ್, ನೀ ಹೋಗು, ನಡಿ. ಹೌದು, ಪರೀಕ್ಷೆ ಬರೆಯಕ್ ಬಿಡಲ್ಲ. ಭೀಮರಾವ್ ಹೀಗೆ ಬರ್ಬೇಕಲ್ವಾ? ಇಲ್ಲೇ ಎಲ್ರನ್ನೂ ಪ್ರಜ್ಞೆ ತಪ್ಪಿಸ್ತೀನಿ. ಅದೆಂಗ್ ಪ್ರಜ್ಞೆ ತಪ್ಪಿಸ್ತೇ? ಬೇಡ ಬಾಲಣ್ಣ. ಬಾಲಣ್ಣ, ಕೋಪ ಮಾಡ್ಕೋಬೇಡಿ, ತಾಳ್ಮೆಯಿಂದ ಇರಿ. ಹೋಗು ಮಹಿಪಾಲ, ಪರೀಕ್ಷೆಗೆ ಹೊತ್ತಾಯ್ತು. ಸರಿ ಅಣ್ಣ. ಎಲ್ಲಿ ಭೀಮರಾವ್ ಪತ್ತೆನೇ ಇಲ್ಲ ಪರೀಕ್ಷೆ ಬರೆಯಕ್ಕೆ? ರಮಾ, ಈಗಲಾದ್ರೂ ಹೇಳು ಮಗಳೇ, ಎಲ್ಲಿ ಭೀಮಾ? ಹೌದು ರಮಾ, ಭೀಮ್ ಭಾವ ಎಲ್ಲಿದ್ದಾರೆ? ಭೀಮ ಎಲ್ಲಿಂದ ಬರ್ತಾನೆ?